हरिः श्रीगुरुभ्यो नमः। सर्वैर्गिरीन्द्रसदनैः मदनोऽपिदारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं। ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವು ಇಂದು 9ನೆಯ ಸರ್ಗವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. 8ನೇ ಸರ್ಗದವರೆಗೆ ನಾವು ವಿಚಾರ ಮಾಡುವಾಗ 8ನೇ ಸರ್ಗದ ಕೊನೆಯ ಭಾಗದಲ್ಲಿ ಆಚಾರ್ಯರು ಶ್ರೀಹರಿಯ ವೇದವ್ಯಾಸ ರೂಪ ಹಾಗೂ ನಾರಾಯಣ ಮಹರ್ಷಿ ರೂಪ, ಈ ಭಗವಂತನ ಎರಡು ರೂಪಗಳೊಟ್ಟಿಗೆ ಬಹಳ ಆತ್ಮೀಯವಾದಂತಹ ಪ್ರೀತಿಯ ಮಾತುಕತೆಯನ್ನಾಡಿ ನಾರಾಯಣ ಮಹರ್ಷಿಯ ವಿಶೇಷವಾದಂತಹ ಆದೇಶವನ್ನು ಪಡೆದು ಅವರು ಜ್ಞಾನ ಕಾರ್ಯದಲ್ಲಿ ತೊಡಗಬೇಕು ಅಂತಾಯಿತು. ಒಟ್ಟಾಗಿ ಹೇಳುವಾಗ 3 ಜನ ಸರ್ವಜ್ಞರು, ಆಚಾರ್ಯರು ಅಂದರೆ ಜೀವೋತ್ತಮರು ಹಾಗೂ ಪರಮಾತ್ಮ 2 ರೂಪಗಳೆಂದಿದ್ದಾನೆ. ಹೀಗೆ 3 ವೇದಗಳು ಕೂಡ 3 ರೂಪಗಳಿಂದ ಕಾಣಿಸ್ತಾ ಇವೆ ಅಂತ ಆ ನಾರಾಯಣಾಶ್ರಮದಲ್ಲಿ ಅನ್ನಿಸ್ತಾ ಇದೆ. ಅವರನ್ನು ನೋಡಿದರೆ 3 ಅಗ್ನಿಗಳೋ ಮತ್ತೆ 3 ವೇದಗಳ ರೂಪವೋ ಎನ್ನುವ ಹಾಗೆ ಆ ತತ್ವಬೋಧಕರಾದಂತಹ ಆ 3 ರೂಪಗಳಿಂದ ಕಾಣಿಸ್ತಾ ಇರುವಂಥವರು ಹರಿಮುಖ್ಯ ಪ್ರಾಣರು. ಅವರನ್ನು ನೋಡಿದಾಗ ಈ ರೀತಿ ಅನ್ನಿಸ್ತಾ ಇದೆ ಅಂತ ಇದನ್ನು ನಾರಾಯಣ ಪಂಡಿತಾಚಾರ್ಯರು ಹೇಳುವುದು. ಇಲ್ಲಿಯವರೆಗೆ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಲ್ವಾ ಅಂದರೆ ಹೇಳಿದ್ದೇ ಹೌದು. ಪದ್ಯಗಳೆಲ್ಲ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದ್ದು. ಆದರೆ ಅವರದ್ದೇನೂ ಇಲ್ಲ, ಯಾಕೆಂದರೆ ಮೇಲ್ಬದರಿಗೆ ಅವರೇನು ಹೋದದ್ದಲ್ಲ. ಆಚಾರ್ಯ ಮಧ್ವರು ಏನು ಮೇಲ್ಬದರಿಗೆ ಹೋಗಿ ಅಲ್ಲಿ ವೇದವ್ಯಾಸರನ್ನ ನಾರಾಯಣನನ್ನ ಕಂಡು ಏನು ಅವರು ಆ ಜ್ಞಾನೋಪದೇಶವನ್ನು ಪಡೆದು ತಾವು ಕೂಡ ಪರಮಾತ್ಮನ ಬಹುರೂಪಗಳನ್ನು ಚಿಂತಿಸ್ತಾ ಏನು ಸುಖಾನುಭವ ಮಾಡಿದು, ಆ ಅಲೌಕಿಕವಾದಂತಹ ಭಗವತ್ ಸಂಬಂಧಿಯಾದಂತಹ ಸುಖಾನುಭವ, ಜ್ಞಾನಾನುಭವ, ಜ್ಞಾನ ಏನಿದೆ ಅದನ್ನೆಲ್ಲ ಹೇಳಿಕೊಳ್ತಾರೆ. ಹೀಗೆ ಒಟ್ಟಾಗಿ ಅವರಿಗೆ ಆ ನಾರಾಯಣ ಪಂಡಿತಾಚಾರ್ಯರಿಗೆ ಉತ್ತಮವಾದಂತಹ ಆ ಮೇಲ್ಬದರಿಯಲ್ಲಿ ನರನಾರಾಯಣಾಶ್ರಮದಲ್ಲಿ ಶಮ್ಯಾಪ್ರಾಸದಲ್ಲಿ ಏನು ಪರಮಾನಂದ ಸಿಕ್ಕಿತೋ ಅದರ ವರದಿಯನ್ನು ಆಚಾರ್ಯರು ಹೇಳಿದ್ದು, ಅದನ್ನು ಹಾಗೆ ಇಲ್ಲಿ ಪದ್ಯಗಳಾಗಿ ಕಟ್ಟಿಕೊಟ್ಟಿದ್ದಾರೆ. ಹೀಗಾಗಿ ಆ ಆಚಾರ್ಯರ ಅನುಭವಗಳನ್ನು ಹೇಳಿದ್ದು ಕಡೆಯ ಶ್ಲೋಕದಲ್ಲಿ ಮಾತ್ರ ಆ 3 ರೂಪಗಳು ಹೇಗೆ ಕಾಣ್ತವೆ ಎನ್ನುವುದನ್ನು ಜ್ಞಾನಿಗಳಾದ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮನಸ್ಸಿನಿಂದ ಗ್ರಹಿಸಿ ಅದಕ್ಕೆ ಒಂದು ಚಿತ್ರಣ ಕೊಟ್ಟು ಉತ್ತಮವಾಗಿ ಕೊನೆಯ ಶ್ಲೋಕವನ್ನು ಪೂರೈಸಿದರು. ಹೀಗೆ ಹೇಳುವಾಗ ನಮಗೆ 7ಮ ಆನಂದ ಅಂಕ ಪೂರೈಸಿತ್ತು. ಈಗ ನಾವು 9ನೆಯ ಸರ್ಗ, ಈಗ 7ಮ ಅಲ್ಲ, ಅದು 8ನೆಯ ಸರ್ಗ ಪೂರೈಸಿತ್ತು. 8ನೆಯ ಆನಂದ ಅಂಕ ಪೂರೈಸಿತ್ತು. ಈಗ 9ಮ ಆನಂದ ಅಂಕ ಅಂದರೆ 9ನೆಯ ಸರ್ಗವನ್ನು ನಾವು ಪ್ರವೇಶಿಸ್ತೇವೆ. ಅವರ ದಯೆ ಅಷ್ಟೇ, ಏನು ಹೇಳ್ತೇವೆ ಏನು ಬಿಡ್ತೇವೆ ನಮಗೇನು ತಿಳಿಯುವಂಥದ್ದಲ್ಲ. ಅವರ ದಯೆಯಿಂದ ಈಗ 8 ಸರ್ಗಗಳು ಪೂರೈಸಿವೆ. ಈಗ 9ಮ ಆನಂದಾಂಕವನ್ನು ನೋಡ್ತೇವೆ. ಚೋದಯಂತಮಥ ಗಂತು ಮಾದರಾದ್ ತತ್ರ ಧರ್ಮ ಜಮಜಂ ಪ್ರಣಮ್ಯ ಸಹ ಸೌಖ್ಯತೀರ್ಥ ಕವಿಲೋಕನಾಯಕಃ ವೇದನಾಯಕ ಪುರಸ್ಸರೋಯಯೌ. ಹೀಗೆ ನರನಾರಾಯಣಾಶ್ರಮದಲ್ಲಿ ಅಲ್ಲಿ
ಧರ್ಮಸೂನುವಾದಂತಹ ಅಂದರೆ ಧರ್ಮದೇವನ ಮಗನಾದಂತಹ ನಾರಾಯಣನಿಗೆ ಪರಮ ಭಕ್ತಿಯಿಂದ ನಮಸ್ಕಾರ ಮಾಡಿದರು. ಜ್ಞಾನಿಗಳ ಲೋಕಕ್ಕೆ ನಾಯಕರಾದಂತಹ ಆನಂದ ತೀರ್ಥರು ಆ ನಾರಾಯಣ ಮಹರ್ಷಿಗೆ ನಮಸ್ಕಾರ ಮಾಡಿದರು ಆ ನಾರಾಯಣಾಶ್ರಮದಲ್ಲಿ. ಮತ್ತು ಇನ್ನು ನೀನು ಹೋಗು, ಭರತ ಭೂಮಿಯಲ್ಲೆಲ್ಲ ತತ್ವವಾದವನ್ನ ಹರಡು ಅಂತ ಹೇಳಿದರು. ಹೀಗೆ ಆನಂದ ತೀರ್ಥರು ಅಲ್ಲಿಂದ ಹೊರಡುವಾಗ ವೇದವ್ಯಾಸರ ಜೊತೆಗೂಡಿ ಅಲ್ಲಿಂದ ಹೊರಡ್ತಾರೆ. ವೇದನಾಯಕ ಅಂತ ಹೇಳಿ ಚೋದಯಂತ ಮಥ ಗಂತು ಮಾದರ ತತ್ರ ಧರ್ಮಜಮಜಂ ಪ್ರಣಮ್ಯ ಸಹ ಅಂತ ಹೇಳ್ತಾರೆ. ಸಹ ಅಂದ್ರೆ ಅವನು ಅಂತ ಅರ್ಥ. ಸಹ ಸೌಖ್ಯತೀರ್ಥ ಅಂದ್ರೆ ಆನಂದ ತೀರ್ಥರು. ಕವಿಲೋಕ ನಾಯಕ, ಕವಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ಜ್ಞಾನಿಗಳ ಲೋಕದ ನಾಯಕರಾದಂತಹ ಸೌಖ್ಯತೀರ್ಥರು ಸಹ ಸೌಖ್ಯತೀರ್ಥ ಕವಿಲೋಕ ನಾಯಕ. ಆ ಯಾವ ಜ್ಞಾನಿ ಸಮೂಹಗಳ ನಾಯಕರಾದಂತಹ ಆನಂದ ತೀರ್ಥರು ಅವರು ಆ ನಾರಾಯಣ ಮಹರ್ಷಿಯ ಪ್ರೇರಣೆಯಂತೆ, ನಾರಾಯಣ ಮಹರ್ಷಿಯ ಅಪ್ಪಣೆಯಂತೆ ಅಲ್ಲಿಂದ ಹೊರಟರು. ಮತ್ತು ಪರಮ ಭಕ್ತಿಯಿಂದ ಆದರಾತ್ ತತ್ರ ಧರ್ಮಜಮಜಂ ಪ್ರಣಮ್ಯ ಅಂತ ಹೇಳ್ತಾರೆ. ತತ್ರ ಅಂದ್ರೆ ಅಲ್ಲಿ ತತ್ರ, ಅಲ್ಲಿ ಆ ಧರ್ಮದೇವನ ಮಗನಾದಂತಹ ಆ ನಾರಾಯಣನನ್ನು ಪ್ರಣಮ್ಯ ನಮಿಸಿ ಹೊರಟು ಅಂತ ಅರ್ಥ. ಅಲ್ಲಿ ಅಜಂ ಅನ್ನೋ ಪದವನ್ನ ಹಾಕ್ತಾರೆ, ಧರ್ಮಜಂ ಅಂತ ಹಾಕ್ತಾರೆ. ಧರ್ಮಜ ಅಂದ್ರೆ ಎಲ್ಲರಿಗೂ ಈಗಾಗಲೇ ನಿಮ್ಗೆ ತಿಳಿದೇ ಇದೆ. ಭಾಗವತವನ್ನ ಯಾರು ಶ್ರವಣ ಮಾಡ್ತಾರೋ ಅವರಿಗೂ ಗೊತ್ತಿದೆ. ಯಮಧರ್ಮನ ಮಗನಾಗಿ ಈ ನಾರಾಯಣ ಋಷಿಯ ಅವತಾರ ಆದದ್ದು. ಹಾಗೆ ಧರ್ಮಜ ಅಂದ್ರೆ ಧರ್ಮದೇವನ ಸುತ, ಮಗ ಅಂತ. ಜ ಅಂದ್ರೆ ಹುಟ್ಟಿದವ, ಧರ್ಮದೇವನಿಂದ ಹುಟ್ಟಿದವ ಮಗ ಅನ್ನೋ ಅರ್ಥ. ಅದು ಪರಮಾತ್ಮನ ನಾರಾಯಣ ಋಷಿ ರೂಪದ ಅವತಾರವನ್ನ ಸೂಚಿಸುವಂಥದ್ದು. ಆದರೆ ಪರಮಾತ್ಮನನ್ನ ಹೀಗೆ ಹೇಳುವಾಗ ನಮಗೂ ಕೂಡ ಇಂಥವರ ಮಕ್ಕಳು ಅಂತ ಹೇಳ್ತಾರಲ್ಲ, ನಿಮ್ಮ ತಂದೆ ಯಾರು ತಾಯಿ ಯಾರು ಅಂತ ಕೇಳುವಾಗ ನಾವೇನೋ ಹೇಳ್ತೇವೆ. ಆ ರೀತಿಯ ಅಂದ್ರೆ ಹಾಗಲ್ಲ, ಅಜಂ ಅಂತ ಹೇಳಿ. ಅದಕ್ಕಾಗಿ ಇವೆಲ್ಲವೂ ಕೂಡ ಆಚಾರ್ಯ ಮಧ್ವರ ಮಾತುಗಳು, ಶೈಲಿಯರು. ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರು, ಹಾಗಾಗಿ ಹೀಗೆ ಹೇಳ್ತಾರವರು. ಧರ್ಮಜ ಅಂದ್ಕೂಡಲೇ ಧರ್ಮದೇವನ ಮಗ, ಧರ್ಮದೇವನಿಂದ ಹುಟ್ಟಿದವ ಅನ್ನೋ ಭಾವನೆ ನಮ್ಮಂಥವ್ರಿಗೆ ಬಂದ್ಬಿಡ್ತದೆ. ಆದರೆ ಪರಮಾತ್ಮ ಅಜನಾಗಿದ್ದಾನೆ. ಅಜ ಅಂದ್ರೆ ಯಾರಿಂದಲೂ ಹುಟ್ಟದವ ಅಂತ ಅರ್ಥ. ಜ ಅಂದ್ರೆ ಹುಟ್ಟಿದವ. ಅಜ ಅಂದ್ರೆ ಹುಟ್ಟುವವನಲ್ಲ ಅಂತ ಅರ್ಥ. ಯಾರಿಂದಲೂ ಹುಟ್ಟದಂತಹ ನಾರಾಯಣ ಮಹರ್ಷಿಯು ಅವನು ತಾನು ಯಮಧರ್ಮನಿಗೆ ವಿಶೇಷವಾದಂತಹ ಕೀರ್ತಿ ಕೊಡಲಿಕ್ಕಾಗಿ ಅವನ ಮಗ ಅಂತ ತನ್ನ ರೂಪವನ್ನ ಪ್ರಕಟ ಮಾಡಿದ ಅಂತ ಹೀಗರ್ಥ. ಹಾಗಾಗಿ ನಾವು ಅಜ ಅನ್ನುವ ಪದವನ್ನ ಅಂದ್ರೆ ಇವೆಲ್ಲವೂ ಹೇಗೆ ಬರ್ತದೆ ಅಂದ್ರೆ ಗುರುಗಳು ಕಲಿಸಿದ ಹಾಗೆ ಶಿಷ್ಯರಿಗೆ ಬರ್ತದೆ. ಪೂರ್ಣಪ್ರಜ್ಞರು ಅವರೆಂದೂ ಕೂಡ ವ್ಯತ್ಯಾಸವನ್ನು ಮಾಡಿ ಹೇಳಿದವರಲ್ಲ, ಹೌದಾ? ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಜಾಗ್ರೇ ಅಂದ್ರು. ಲಕ್ಷ್ಮಿಯ ಭುಜಗಳ ನಡುವೆ ಅವನು ಆಲಿಂಗನ ಮಾಡಿಕೊಂಡವನು, ಲಕ್ಷ್ಮಿಯನ್ನು ಆಲಿಂಗಿಸಿಕೊಂಡವ. ಆದರೆ ಸ್ವರತ, ತನ್ನ ಸುಖಾನುಭವವನ್ನು ತಾನೇ ಮಾಡ್ತಾನೆ ಬಿಟ್ರೆ ಅವನಿಗೆ ಮತ್ತೊಬ್ಬ ಸ್ತ್ರೀಯನ್ನ ಆಲಿಂಗಿಸಿ ಅವನು ಸುಖ ಪಡುವಂಥದ್ದೇನೂ ಇಲ್ಲ. ಆದರೆ ಇಲ್ಲಿ ಲಕ್ಷ್ಮೀ ಭುಜಾಂತರ್ಗತಃ ಅಂದರೆ ಲಕ್ಷ್ಮಿ ಇವನನ್ನು ಅಪ್ಪಿಕೊಂಡಾಗ, ಇವನೇ ಲಕ್ಷ್ಮಿಯನ್ನು ಅಪ್ಪಿಕೊಂಡಾಗ ಇವನಿಗೆ ಸಹಜವಾಗಿ ಪುರುಷನಿಗೆ ಸ್ತ್ರೀಯಿಂದ ಸಿಗುವಂಥ ಸುಖ ಸಿಕ್ಕಿತಾ? ಇಲ್ಲ. ಯಾಕೆ ಅಂದರೆ ತನ್ನ ಸುಖಕ್ಕಾಗಿ ಮತ್ತೊಬ್ಬರನ್ನು ಆಶ್ರಯ ಮಾಡದಂತಹ ಸ್ವತಂತ್ರ ತತ್ವಮ. ಹಾಗಾಗಿ ಸ್ವರತ ಅಂತ. ಸ್ವರತ ಅಂದರೆ ತನ್ನಲ್ಲೇ ತನ್ನ ಸುಖವನ್ನೇ ತಾನು ಅನುಭವಿಸ್ತಾನೆ ಬಿಟ್ರೆ ಮತ್ತೊಬ್ಬರನ್ನು ತನ್ನ ಸುಖಕ್ಕಾಗಿ ಮತ್ತೊಬ್ಬರನ್ನು ಆಶ್ರಯಿಸುವವನಲ್ಲ. ಈಸ್ ಈಕ್ವಲ್ ಟು ಸ್ವತಂತ್ರ ತತ್ವ ಅಂತ ಅರ್ಥ. ಇಲ್ಲಿಯೂ ಕೂಡ ಅದೇ ರೀತಿ ತನ್ನ ಒಂದು ಆವಿರ್ಭಾವಕ್ಕೆ, ತನ್ನ ರೂಪ ಪ್ರಕಟಣೆ, ತನ್ನ ರೂಪದ ಪ್ರಾಕಟ್ಯ ಮಾಡಲಿಕ್ಕೆ, ತಾನು ಅವತಾರ ತಾಳಲಿಕ್ಕೆ ಅವನಿಗೆ ಸ್ತ್ರೀ ಪುರುಷರು ಬೇಡ. ನಾವೆಲ್ಲ ಹುಟ್ಟಿದ್ದೇವೆ ಅಂದರೆ ಯಾವುದೋ ಒಂದು ಸ್ತ್ರೀಯ ಗರ್ಭವನ್ನು ಆಶ್ರಯಿಸಿದೆವು. ಒಬ್ಬ ಪುರುಷನಿಂದ, ಒಬ್ಬ ಸ್ತ್ರೀಯಿಂದ ನಾವು ನಮ್ಮ ಜನ್ಮವನ್ನು, ಈ ದೇಹವನ್ನು ಪಡೆದುಕೊಂಡಿದ್ದೇವೆ.
ಆದರೆ ಯಾವ ಸ್ತ್ರೀಯನ್ನು ಯಾವ ಪುರುಷನನ್ನು ಅಪೇಕ್ಷಿಸದೆ ತನ್ನಿಂದ ತಾನೇ ಪ್ರಕಟನಾಗುವವನ ಅಷ್ಟೇ ಬಿಟ್ಟರೆ ಅವನು ಅಜ, ಹುಟ್ಟುವವನೇ ಅಲ್ಲ. ಅದನ್ನು ಹೇಳ್ತಾರೆ. ಅಂದರೆ ಎಷ್ಟು ಎಲ್ಲ ಕಡೆಯಲ್ಲೂ ಕೂಡ ವಿಷ್ಣುವಿನ ಸ್ವಾತಂತ್ರ್ಯವನ್ನ, ಸರ್ವೋತ್ತಮತ್ವವನ್ನ ಬಹಳ ಸ್ಪಷ್ಟ ಮಾಡಿ ಆಚಾರ್ಯರು ಯಾವ ರೀತಿ ತಿಳಿಸ್ತಾರೋ ನಾರಾಯಣ ಪಂಡಿತಾಚಾರ್ಯರು ಅದೇ ಕ್ರಮದಲ್ಲಿ ಇದ್ದಾರೆ ಅಂತ ಅರ್ಥ. ಆಶ್ರಮಾಂತರಮವಾಪ್ಯ ಕೃಷ್ಣತಃ ಶ್ರವ್ಯಮೇಷ ಸಕಲಂಚ ಶುಶ್ರುವಾನ್ ಚಿತ್ತವೃತ್ತಿಮನುವೃತ್ತಿಮಾನ್ ಗುರೋಃ ಸದ್ಭವೇತ್ಯ ಗಮನೋನ್ಮುಖೋ ಭವದ್. ನರನಾರಾಯಣಾಶ್ರಮದಿಂದ ಹೊರಟಾಯಿತು. ಅಲ್ಲಿಂದ ವಾಸಿಷ್ಠ ಕೃಷ್ಣರು ಹಾಗೆ ಪೂರ್ಣಪ್ರಜ್ಞರು ಇಬ್ಬರು ಕೂಡ ನರನಾರಾಯಣಾಶ್ರಮ ಬಿಟ್ಟು ಈ ಶಮ್ಯಪ್ರಾಸಕ್ಕೆ ಬಂದರು. ಮತ್ತೆ ವ್ಯಾಸರನ್ನ ಬಿಟ್ಟು ಹೊರಡುವುದು ಅಷ್ಟು ಮನಸ್ಸಿಗೆ ಆಗದಿರುವ ವಿಷಯ. ಆದರೆ ವ್ಯಾಸರು ಅನೇಕ ಉಪದೇಶಗಳನ್ನು ಕೊಡ್ತಾರೆ. ಈಗಾಗಲೇ ಸಾಕಷ್ಟು ಉತ್ತಮೋತ್ತಮವಾದ ಜ್ಞಾನೋಪದೇಶವನ್ನ ವ್ಯಾಸೋಪದೇಶವನ್ನ ಪಡೆದವರು ನಮ್ಮ ಆಚಾರ್ಯರು. ಮತ್ತೆ ವ್ಯಾಸೋಪದೇಶವನ್ನ ಪಡೆದಂತಹ ಆ ಆಚಾರ್ಯರು ಅಲ್ಲಿಂದ ಅವರು ಆ ಗುರುಗಳ ಮನಸ್ಸಿನ ಅಪೇಕ್ಷೆ ಏನಿತ್ತು, ಚಿತ್ತವೃತ್ತಿ ಅನುವೃತ್ತಿಮಾನ್, ಆ ಗುರುಗಳ ಚಿತ್ತ, ಗುರುಗಳಾದಂತಹ ವೇದವ್ಯಾಸರ ಮನಸ್ಸಿನಲ್ಲಿ ಮೂಡಿದಂತಹ ಭಾವವನ್ನ ಅನುಸರಿಸಿಕೊಂಡಂತಹವರು. ಹಾಗೆ ತಿಳಿದು ಅವರು ಈಗ ಗಮನೋನ್ಮುಖ ಅಭವತ್, ಮತ್ತೆ ಉಡುಪಿಯ ದಿಕ್ಕಿಗೆ ಹೋಗ್ಲಿಕ್ಕೆ, ಮೊದಲಿಗೆ ಇಲ್ಲಿ ವಿಶಾಲ ಬದರಿಗೆ ಬರಬೇಕು. ಆ ವಿಶಾಲ ಬದರಿಗೆ ಹೊರಡಲಿಕ್ಕೆ ಅವರು ತಯಾರಾಗಿ ಹೊರಟಿದ್ದಾರೆ ಅಂತ ಅರ್ಥ. ಮಂದಹಾಸ ಮೃದು ಸುಂದರಾನನಂ ವಂದನೀಯಮಭಿವಂದ್ಯ ಸತ್ಪತಿಂ ಪ್ರಾಜ್ಞಮೌಲಿಮಣಿರಭ್ಯನುಜ್ಞಯ ತಸ್ಯ ತಾವದಗಮನ್ ಮಹಾಮತಿಃ. ಈಗ ಪೂರ್ಣಪ್ರಜ್ಞರು ಅವರು ಗುರುಗಳ ಅನುಮತಿಯನ್ನು ಪಡೆದು ಶಮ್ಯಪ್ರಾಸವನ್ನು ಬಿಟ್ಟು ಹೊರಡ್ತಾ ಇದ್ದಾರೆ. ಎಂಥವರು ಅಂದರೆ ವೇದವ್ಯಾಸರಂದ್ರೆ ಎಂಥವರು ಗೊತ್ತಾ? ಸದಾ ಕಾಲ ಮಂದಹಾಸ ಮೃದು ಸುಂದರಾನನಂ, ಅತ್ಯಂತ ಸುಂದರವಾದಂತಹ ಮುಖವುಳ್ಳವರು, ಅತ್ಯಂತ ಪ್ರಸನ್ನವಾದಂತಹ ಆ ಮೃದುಭಾವನೆಯಿಂದ ಕೂಡಿದಂತಹ ಸುಂದರ ಮುಖವುಳ್ಳ, ಸದಾ ಕಾಲ ಮಂದಹಾಸದಿಂದಲೇ ಕೂಡಿರುವ ಮುಖ, ಸದಾ ಮಂದಹಾಸದಿಂದ ಕೂಡಿರುವ ಮೃದು ಮನೋಭಾವವನ್ನು ಸೂಚಿಸುವಂತಹ ಸುಂದರವಾದಂತಹ ಮುಖವುಳ್ಳ ಆ ವೇದವ್ಯಾಸರು. ಅವರು ವಂದನೀಯಂ, ಅವರು ಸದಾ ಎಲ್ಲರಿಂದಲೂ ವಂದನೆಯನ್ನು ಕೈಗೊಳ್ಳಲಿಕ್ಕೆ ಅರ್ಹರಾದವರು. ಇಂತಹ ವ್ಯಾಸರನ್ನು ಇವರು ಸತ್ಪತಿಂ, ಸಜ್ಜನರ ಒಡೆಯ. ಸತ್ ಅಂದರೆ ಸತ್ಪತಿಂ ಅಂದರೆ ಜ್ಞಾನಿಗಳ ಒಡೆಯ, ಎರಡರ್ಥವೂ ಹೇಳ್ಬೋದು. ಹೀಗೆ ಸಜ್ಜನರ ಮತ್ತೆ ಜ್ಞಾನಿಗಳಾದಂತಹ ಸಜ್ಜನರ ಒಡೆಯನಾದಂತಹ ಆ ಸದಾ ಎಲ್ಲರಿಂದಲೂ ಕೂಡ ವಂದನೆಯನ್ನು ಕೈಗೊಳ್ಳುವಂತಹ, ಸದಾ ಮುಗುಳ್ನಗೆಯಿಂದ ಕೂಡಿದಂತಹ ಮೃದು ಮನೋಭಾವದ ಸುಂದರ ಮುಖವುಳ್ಳಂತಹ ಆ ವ್ಯಾಸರನ್ನು ಅಭಿವಂದ್ಯ ನಮಸ್ಕಾರ ಮಾಡಿ, ಪ್ರಾಜ್ಞಮೌಲಿಮಣಿ, ಜ್ಞಾನಿಗಳಿಗೆ ಜ್ಞಾನಿಗಳ ಶಿರೋಮಣಿಯಂತೆ ಇರುವಂತಹ ಆ ಪೂರ್ಣಪ್ರಜ್ಞರು ಅಭ್ಯನುಜ್ಞೆಯ ಆ ವ್ಯಾಸರ ಅನುಮತಿಯನ್ನು ಕೇಳಿ ಅಲ್ಲಿಂದ ಅವರು ಆ ಸರ್ವಜ್ಞರಾದಂತಹ ಮಹಾಮತಿ ಅಂದರೆ ಸರ್ವಜ್ಞರಾದ ಆಚಾರ್ಯರು ಅಲ್ಲಿಂದ ಹೊರಟಿದ್ದಾರೆ ಅಂತ. ಪರಮಾತ್ಮನನ್ನ ವರ್ಣಿಸ್ತಾರಲ್ಲ, ಎಷ್ಟು ಚಂದ ವರ್ಣಿಸ್ತಾರೆ. ಹೀಗೆ ಎಲ್ಲರೂ ಕೂಡ ವಂದಿಸುವಂತಹ ಸಜ್ಜನರ ಜ್ಞಾನಿಗಳ ಒಡೆಯನಾದವನು, ಮಂದಹಾಸದಿಂದ ಕೂಡಿದಂತಹ ಮೃದುಭಾವವನ್ನು ಸೂಸುವಂತಹ ಸುಂದರ ಮುಖವುಳ್ಳವನೂ ಆದಂತಹ ಆ ವೇದವ್ಯಾಸ ವಾಸಿಷ್ಠ ಕೃಷ್ಣನನ್ನು ನಮಸ್ಕಾರ ಮಾಡಿ, ಈ ಸರ್ವಜ್ಞರಾದಂತಹ ಜ್ಞಾನಿಗಳ ಶಿರೋಮಣಿ, ಜ್ಞಾನಿ ಶಿರೋಮಣಿಯಾದಂತಹ ಆಚಾರ್ಯರು ಆ ವಾಸಿಷ್ಠ ಕೃಷ್ಣರ ಅನುಮತಿಯಂತೆ ಅಲ್ಲಿಂದ ಹೊರಟರು ಅಂತ. ಅಂದರೆ ಶಮ್ಯಪ್ರಾಸದಿಂದ ಹೊರಟಿದ್ದಾರೆ.
ತಸ್ಯ ವಲ್ಲಭತಮಾಸವಾಸಭೂಃ ಮನಸಾತ್ ಪೃಥುಲಮಾನಸಸ್ಯನೋ ನಾತ್ಯಜತ್ ಕ್ಷಣಮಪಿ ಹ್ಯಸಾವಿದಂ ನೈಷನಾಥ ವಿರಹೀ ತಥೋಭವದ್. ಏನಾಗಿದೆ ಪೂರ್ಣಪ್ರಜ್ಞರ ಮನಸ್ಸು ಅಂದರೆ ಅದು ಯಾವಾಗಲೂ ವಾಸಿಷ್ಠ ಕೃಷ್ಣರಿಂದಲೇ ತುಂಬಿದೆ. ವಲ್ಲಭತಮಾಸ ವಾಸಭೂಹು. ಯಾವ ಪೂರ್ಣಪ್ರಜ್ಞರಂದ್ರೆ ಏನಂತ ತಿಳಿದಿದ್ದೀರಾ ಅಂದರೆ ಪೂರ್ಣಪ್ರಜ್ಞರ ಹೃದಯವೆಂದರೆ ಸದಾ ಕಾಲ ಆ ವೇದವ್ಯಾಸರು ಸದಾ ಹೊಳೆತಾ ಇರುವಂತಹ ಒಂದು ವೇದವ್ಯಾಸರ ನೆಲೆಯಾದಂಥದ್ದು ಪೂರ್ಣಪ್ರಜ್ಞರ ಮನಸ್ಸು. ಇಂತಹ ಆ ಪೃಥುಲ ಮಾನಸಸ್ಯ ಅಂತಾರೆ. ಪೃಥುಲ ಅಂದರೆ ವಿಶಾಲವಾದ, ಅಂದರೆ ಮಾನಸ ಅಂತ. ಮಾನಸ ಅಂದರೆ ಮನಸ್ಸು ಅಂತಲೂ ಹೇಳ್ಬೋದು, ಜ್ಞಾನ ಅನ್ನೋ ಅರ್ಥದಲ್ಲೂ ಮನಸ್ಸು ಮಾನಸ ಅನ್ನೋ ಪದಗಳನ್ನು ಇಲ್ಲಿ ಬಳಸ್ತಾರೆ. ಹಾಗಾಗಿ ವಿಶಾಲ ಮನಸ್ಕರು, ವಿಶಾಲವಾದಂತಹ ಆಳ ಅಗಲ ಜ್ಞಾನವನ್ನು ಉಳ್ಳಂತಹ ಆ ಪೂರ್ಣ ಪ್ರಜ್ಞರಾದಂತಹ ಆಚಾರ್ಯರು ಅವರ ಮನಸ್ಸು ಸದಾ ಕಾಲ ಈ ವೇದವ್ಯಾಸರ ಬೀಡಾಗಿತ್ತು, ವೇದವ್ಯಾಸರ ನೆಲೆಯಾಗಿದ್ದದ್ದು ಹೌದು. ಒಂದು ಕ್ಷಣವೂ ಕೂಡ ಈ ಪೂರ್ಣ ಪ್ರಜ್ಞರು ಕ್ಷಣಮಪಿ ನಾತ್ಯಜತ್, ಒಂದು ಕ್ಷಣವೂ ಕೂಡ ವ್ಯಾಸರನ್ನು ಬಿಟ್ಟಿರಲಿಲ್ಲ. ನಮಗೆ ಅದೇ ಸಮಸ್ಯೆ. ದೇವರ ಮುಂದೆ ಕೂತ್ಕೊಳ್ತೇವೆ, ದೇವರಲ್ಲಿ ಮಾತ್ರ ಮನಸ್ಸಿರುವುದಿಲ್ಲ. ದೇವರ ಮನೆ ಉಂಟು, ಅದಕ್ಕೆಲ್ಲ ಸ್ವಲ್ಪ ಏನು ಚಂದ ಮಾಡಲಿಕ್ಕೂ ಉಂಟು, ದೀಪ ಉಂಟು, ಏನೇನೋ ಮಾಡ್ತೇವೆ ಬಿಡಿ. ನಾವು ಏನು ಮಾಡಲಿ ಏನು ಮಾಡದೇ ಇರಲಿ ದೇವರ ಸಮೀಪಕ್ಕೆ ಮನಸ್ಸೋಗುವುದೇ ಇಲ್ಲ. ಎಲ್ಲ ಕಡೆ ಬೇರೆ ವಿಷಯ ಯೋಚನೆ ಮಾಡಿಕೊಂಡು ಏನೋ ಒಂದಷ್ಟು ಮಾಡ್ತೇವೆ. ಆದರೆ ಆಚಾರ್ಯರು ಹಾಗಲ್ಲ. ಅವರು ಎಲ್ಲಿರಲಿ ಹೇಗಿರಲಿ ಸದಾ ಕಾಲ ಭಗವತ್ ಚಿಂತನೆಯಲ್ಲೇ ತೊಡಗಿರುವವರು. ಅವರ ಮನಸ್ಸಿನಲ್ಲಿ ನೆಲೆಯಾಗಿ ಬಿಟ್ಟಿದ್ದ ವೇದವ್ಯಾಸ. ಹೀಗೆ ವ್ಯಾಸನನ್ನು ಕ್ಷಣಕಾಲವೂ ಕೂಡ ಬಿಟ್ಟಿರದಂತಹ ಈ ಆಚಾರ್ಯರ ಮನಸ್ಥಿತಿ ಇದೆ. ಹಾಗಾಗಿ ಅವರು ಆ ಶಮ್ಯಪ್ರಾಸದಿಂದ ಹೊರಟು ಬಿಟ್ಟಿದ್ದಾರೆ. ನಿಜವಾಗಿ ಅಂದರೆ ಆ ತನ್ನ ಒಡೆಯನಾದಂತಹ ವ್ಯಾಸನನ್ನು ಬಿಟ್ಟು ತಾನು ಹೊರಡ್ತಾ ಇದ್ದೇನೆ ಎನ್ನುವಾಗ ಅವರಿಗೆ ವಿರಹ ಬಹಳ ಕಾಡಲಿಲ್ಲ. ಯಾಕೆ ಅಂದರೆ ಅವರ ಮನಸ್ಸಿನ ತುಂಬ ವ್ಯಾಸರು ತುಂಬಿಕೊಂಡಿದ್ದಾರೆ. ಸದಾ ತನ್ನ ಅಂತರಂಗದಲ್ಲಿ ತನ್ನ ಒಳಗಣ್ಣಿನಿಂದ ವ್ಯಾಸದರ್ಶನ ಮಾಡ್ತಾ ಇರುವಂತಹ ಆಚಾರ್ಯರು ಆ ಹಿಮವತ್ ಪರ್ವತವನ್ನು ಇಳಿದು ಅವರು ವಿಶಾಲಬದ್ರಿಗೆ ಬರ್ತಾರೆ. ಅವರಿಗೆ ಯಾಕೆ ಆ ವ್ಯಾಸರ ವಿರಹ ತಾಳಿಕೊಳ್ಳಿಕ್ಕೆ ಆಗ್ತಾ ಇದೆ ಅಂದರೆ ವಿರಹ ಆಗಲೇ ಇಲ್ಲ. ಕ್ಷಣ ಮಾತ್ರವೂ ಕೂಡ ಅವರ ಮನಸ್ಸು ವ್ಯಾಸರನ್ನ ಬಿಟ್ಟಿರಲೇ ಇಲ್ಲ. ವೀರದೃಷ್ಟಿಕೃತ ಸಿಂಹ ವಿಭ್ರಮ ಶಾಂತದೃಷ್ಟಿಕೃತ ಶಾಂತ ಸಮ್ಮದ ತತ್ರ ತತ್ರ ಪಥಿ ಪಥ್ಯ ವಿಭ್ರಮ ಪರ್ವತಾದವತಾರ ಸರ್ವಧೀಹಿ. ಸರ್ವಧೀಹಿ ಅಂದರೆ ಸರ್ವಜ್ಞ ಅಂತ ಅರ್ಥ. ಧೀ ಅಂದರೆ ಬುದ್ಧಿ ಜ್ಞಾನ ಅಂತ ಅರ್ಥ. ಸರ್ವಧೀಹಿ ಅಂದರೆ ಸರ್ವ ವಿಷಯಕವಾದಂತಹ ಜ್ಞಾನವುಳ್ಳವರು. ಆ ಹಿಮವತ್ ಪರ್ವತದಿಂದ ಪೂರ್ಣಪ್ರಜ್ಞರು, ಸರ್ವಜ್ಞರಾದ ಪೂರ್ಣಪ್ರಜ್ಞರು ಅವರು ಆ ಹಿಮಪರ್ವತದಿಂದ ಇಳಿತಾ ಇದ್ದಾರೆ. ಅವರು ಆಚೀಚೆ ಅವರು ಬರುವಾಗ ಅವರ ನೋಟ ಹೇಗಿದೆ ಅಂದರೆ ಸಿಂಹವಿಭ್ರಮ ಅಂತ ಹೇಳ್ತಾರೆ. ಅಂದರೆ ಸಿಂಹದಂತೆ ಅವರು, ಒಂದು ಸಿಂಹ ನಡೆದು ಬರುವಾಗ ಆಚೀಚೆ ಕಣ್ಣು ಹಾಯಿಸ್ತದಲ್ಲ ಧೀರತೆಯಿಂದ, ಒಳ್ಳೆ ವೀರನಾಗಿ ವೀರಸಿಂಹ ಹೇಗೆ ನಡೆದು ಬರ್ತದೆಯೋ ಹಾಗೆ ಬರ್ತಾ ಇದ್ದಾರೆ. ಅವರ ಕಣ್ಣೋಟ ಅಂದರೆ ಅದು ಸಿಂಹ ವಿಕ್ರಮತೆಯನ್ನು, ಸಿಂಹ ಪರಾಕ್ರಮವನ್ನು ಸೂಸುವಂತಹ ದೃಷ್ಟಿಯನ್ನು ಉಳ್ಳವರು ಅವರು. ಹಾಗೆಯೇ ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ ಅಂತ. ಹಾಗೆಯೇ ಅಲ್ಲಿ ಸಾಧು ಪ್ರಾಣಿಗಳು ಅಲ್ಲಿ ಅಡ್ಡಾಡುವಂಥದ್ದು. ಯಾಕೆ ಇದನ್ನು ಹೇಳ್ತಾರೆ ಅಂದರೆ ಹಿಮವತ್ ಪರ್ವತ ಹೌದು, ಮಧ್ಯೆ ಮಧ್ಯೆ ಘೋರವಾದ ವನ ಇದೆ, ದಟ್ಟಡವಿಯೂ ಕೂಡ ಮಧ್ಯೆ ಉಂಟು ಅಂತ ಹೇಳ್ತಾರೆ. ಇವೆಲ್ಲ ನಾವು ನೋಡಿದ್ದಲ್ಲ. ಹಿಮವತ್ ಪರ್ವತ ಹೌದು, ಆ ಪರ್ವತದಲ್ಲಿ ವನಪ್ರದೇಶ ಉಂಟು. ಇಳಿದಿಳಿದು ಬರುವಾಗ ಮಧ್ಯೆ ದಟ್ಟಡವಿ ಇದೆ. ಅಲ್ಲಿರುವಂತಹ ಸಿಂಹಗಳು ಇವರು ಆಚೀಚೆ ನೋಡುವಾಗ ಆ ಸಿಂಹಗಳಿಗೆ ಇವರ ದೃಷ್ಟಿ ಹೇಗಿದೆ ಅಂದರೆ ವೀರ ದೃಷ್ಟಿಯಾಗಿ ಬಿಟ್ಟಿದೆ. ಓ, ಯಾರೋ ಮಹಾವೀರ ಬರ್ತಾ ಇದ್ದಾನೆ ಅಂತ ಹೇಳಿ ಆ ಸಿಂಹಗಳು ಅಡಗಬೇಕು.
ಆ ರೀತಿ ವೀರ ದೃಷ್ಟಿಯನ್ನು ಸಿಂಹಗಳ ಕಡೆ ಬೀರ್ತಾರೆ. ಇವರ ದೃಷ್ಟಿ ಸಿಂಹಗಳಿಗೆ ಇವರ ಪರಾಕ್ರಮವನ್ನ ತೋರಿಸ್ತಾ ಇರುವಂತೆ ಕಾಣ್ತದೆ. ಹಾಗೆಯೇ ಹೆಜ್ಜೆ ಹಾಕ್ತಾ ಮುಂದೆ ಬರುವಾಗ ಅನೇಕ ಸಾಧು ಪ್ರಾಣಿಗಳು ಉಂಟು. ಶಾಂತ ದೃಷ್ಟಿಕೃತ ಶಾಂತ ಸಮ್ಮದ ಅಲ್ಲಿರುವಂತಹ ಸಾಧು ಪ್ರಾಣಿಗಳು. ಸಾಧು ಪ್ರಾಣಿಗಳ ಕಡೆಗೆ ಕಣ್ಣು ಹಾಯಿಸುವಾಗ ಆ ಸಾಧು ಪ್ರಾಣಿಗಳ ಮೇಲೆ ಶಾಂತ ದೃಷ್ಟಿ ಬರ್ತದೆ. ಇವರ ದೃಷ್ಟಿ ಶಾಂತವಾಗಿ ಇದೆ. ಅವರಿಗೆಲ್ಲ ಆ ಸಾಧು ಪ್ರಾಣಿಗಳಿಗೆಲ್ಲ ಏನೋ ಒಂದು ಅಭಯ ಸಂತೋಷವನ್ನ ಉಂಟು ಮಾಡುವಂತಹ ದೃಷ್ಟಿ ಇವರದ್ದು. ಹೀಗೆ ಅವರು ಹಾದಿಯಲ್ಲಿ ಅಲ್ಲಲ್ಲಿ ಹಾದಿಯ ಉದ್ದಕ್ಕೂ ಅವರು ನಡೆತಾ ಬರುವಂಥದ್ದು. ಅಲ್ಲಿ ಎಲ್ಲೆಲ್ಲಿ ಅವರು ಬರುವಾಗ ಎಂತೆಂಥವರು ಸಿಗ್ತಾರೋ ಅವರಿಗೆ ತಕ್ಕ ರೀತಿಯ ಅವರ ಕಣ್ಣೋಟವೇ ಆ ರೀತಿ ವ್ಯವಹಾರ ಇತ್ತು. ನೋಟದ ವ್ಯವಹಾರ, ಅವರ ಕಣ್ಣೋಟ ಬೀರುವುದೇ ಹಾಗೆ. ಉಗ್ರ ಮೃಗಗಳನ್ನ ನೋಡಿದ್ರೆ ಉಗ್ರ ದೃಷ್ಟಿ, ಸಾಧು ಪ್ರಾಣಿಗಳನ್ನ ನೋಡಿದ್ರೆ ಶಾಂತ ದೃಷ್ಟಿ. ಈ ರೀತಿ ಆ ಸ್ಥಳಕ್ಕೆ ಸಮುಚಿತವಾದಂತಹ ದೃಷ್ಟಿ ಬೀರಿ ಅವರು ಪರ್ವತಾದ ಅವತಾರ. ಆ ಹಿಮ ಪರ್ವತದಿಂದ ಅವತಾರ ಅಂದ್ರೆ ಇಳಿದರು ಅಂತ ಅರ್ಥ. ಅವತಾರ ಅಂತ ಶಬ್ದ ಹೇಳ್ತೇವಲ್ವಾ, ಅವತಾರ ಅಂದ್ರೆ ಇಳಿಯುವಿಕೆ ಅಂತ ಅರ್ಥ. ಅವತಾರ ಅಂದ್ರೆ ಇಳಿದರು ಅಂತ ಅರ್ಥ. ಅವತಾರ ಅಂದ್ರೆ ಇಳಿಯುವುದು ಅಂತ. ಈ ಸಂಸ್ಕೃತ ಮಾತಾಡುವಾಗ ಹೇಳ್ತಾರೆ ಅವತರತಿ ಅಂತ. ಎಲ್ಲಿಯಾದ್ರೂ ಮಾಳಿಗೆ ಮೇಲಿಂದ ಮೇಲುಪ್ಪರಿಗೆಯಿಂದ ಇಳಿಬೇಕಲ್ಲ, ಕೆಲವು ಕಡೆ ಮೆಟ್ಲುಗಳನ್ನು ಇಳಿದು ಬರುವುದು, ಆಗ ಅವತರತಿ ಅಂತ ಹೇಳುವಂಥದ್ದು. ಬಹಳ ಅಲ್ಲ, ಎಲ್ಲಿಯಾದ್ರೂ ಸಂದರ್ಭದಲ್ಲಿ ಹೀಗೆ ಹೇಳಿದ್ದು ಸಹ ಕೇಳಿರ್ತೇವೆ ನಾವು. ಹೀಗೆ ವಾನರೇಂದ್ರ ಇವ ತೀರ್ಣಮಾರಿಧಿ ವಾಸುದೇವ ಇವ ರತ್ನ ರಾಜವಾನ್ ಭೀಮಸೇನ ಇವ ಸೂನುವರ್ಯ ಹೃತ್ ನಿರ್ವೃತಿಂ ಸ್ವಜನಮಾನಿನಾಯಸಃ. ಈಗ ಈ ಯಾವ ಪೂರ್ಣಪ್ರಜ್ಞರು ಈಗ ಬಂದು ಸೇರಿದ್ದಾರೆ, ಅವರು ತಮ್ಮ ಜನರೊಟ್ಟಿಗೆ ಈಗ ಬಂದಿದ್ದಾರೆ. ಅವರು ಹೇಗೆ ಬರ್ತಾ ಇದ್ದಾರೆ ಅಂದ್ರೆ, ಹಿಂದೆ ನೋಡಿ ಕಪಿವೀರರೆಲ್ಲ ಇದ್ರು. ಎಲ್ಲಿ ದಕ್ಷಿಣ ಸಮುದ್ರದ ತೀರದಲ್ಲಿ ಕಪಿವೀರರೆಲ್ಲ ಇದ್ರು. ಆ ಕಪಿವೀರರೆಲ್ಲರನ್ನು ಆ ದಕ್ಷಿಣ ಸಮುದ್ರ ತೀರದಲ್ಲಿ ಅಲ್ಲಿಯೇ ಇರಿಸಿ, ಆ ನಂತರದಲ್ಲಿ ಹನುಮಂತ ಆ ಕಡಲನ್ನ ದಾಟಿ ಲಂಕೆಗೆ ಹೋದ. ಲಂಕೆಗೆ ಹೋಗಿ ಅಲ್ಲಿ ಆ ಲಂಕಾ ದಹನ ಇತ್ಯಾದಿ ಅಲ್ಲೆಲ್ಲ ಸೀತಾ ವಾರ್ತೆಯನ್ನು, ಸೀತೆಯ ಭೇಟಿ ಮತ್ತು ಅಲ್ಲಿ ಲಂಕಾ ದಹನ ಇತ್ಯಾದಿ ಅನೇಕ ಕಾರ್ಯಗಳನ್ನು ಮಾಡಿಕೊಂಡ. ಹಾಗೆಯೇ ಆ ಸೀತೆಯ ಶಿರೋಮಣಿಯನ್ನ ಅದನ್ನು ಕೂಡ ತಾನು ತೆಗೆದುಕೊಂಡು ಮತ್ತೆ ಕಡಲನ್ನು ಹಾರಿ ದಾಟಿ, ಸಮುದ್ರವನ್ನು ಹಾರಿ ದಾಟಿ ಇಲ್ಲಿ ಬಂದು ಸೇರಿದ. ಯಾರನ್ನು ಕೂಡಿ ಸೇರಿದ್ದು? ತನ್ನ ಜೊತೆಗಿನ ಕಪಿವೀರರನ್ನು ಹನುಮಂತ ಬಂದು ಸೇರಿದ. ಅದೇ ರೀತಿಯಾಗಿ ಈಗ ಈ ಹಿಮವತ್ ಪರ್ವತವೆನ್ನುವಂತಹ ಯಾರೂ ಕೂಡ ಹೋಗ್ಲಿಕ್ಕೆ ಸಾಧ್ಯವಾಗದಂತಹ ಪ್ರದೇಶಕ್ಕೆ ಇವರು ಹೋಗಿ ಬಂದಿದ್ದಾರೆ. ಹನುಮದ ಅವತಾರದಲ್ಲೇನಿದೆ, ಯಾರೂ ಕೂಡ ಹಾರಲಿಕ್ಕೆ ಸಾಧ್ಯವಾಗದಂತಹ 100 ಯೋಜನ ವಿಸ್ತೀರ್ಣವಾದ ಕಡಲನ್ನ ಇವರು ಹಾರಿ ಹೋದದ್ದು. ಹನುಮಂತ ಹಾರಿ ಹೋದದ್ದು ಮತ್ತೆ ಹಾರಿ ಮರಳಿ ಬಂದದ್ದು. ಈಗ ಈ ಪರ್ವತ ಪ್ರದೇಶ ಅಂದ್ರೆ ಹಾರುವುದಲ್ಲ, ಏರುವುದು. ಏರಿ ಹೋಗಿದ್ದಾರೆ, ಇಳಿದು ಬಂದಿದ್ದಾರೆ. ಈ ರೀತಿಯ ಒಂದು ವಿಶೇಷವಾದಂತಹ, ತಮ್ಮ ಯಾರೂ ಮಾಡಲಿಕ್ಕಾಗದಂತಹ ಅತಿಶಯವಾದಂತಹ ಮಹತ್ವಪೂರ್ಣವಾದ ಕಾರ್ಯವನ್ನ ಮಾಡಿದ್ದಾರೆ. ಹಾಗೆಯೇ ಇವರು ವಾಸುದೇವನ ಹಾಗೆಯೇ ಇದ್ದಾರೆ. ರತ್ನರಾಜವಾನ್ ಅಂತ ಹೇಳ್ತಾರೆ. ರತ್ನರಾಜ ಅಂದ್ರೇನು? ರತ್ನಶ್ರೇಷ್ಠ ಅಂತ. ಯಾವ ರತ್ನವಪ್ಪ ಅದು ಅಂದ್ರೆ ಸ್ಯಮಂತಕಮಣಿ ಅಂತ. ಆ ಸ್ಯಮಂತಕಮಣಿಯನ್ನ ಇವರು ಈ ಕೃಷ್ಣ ಅವನು ಪಡೆದು ಬಂದ. ಸ್ಯಮಂತಕಮಣಿಯ ಉಪಾಖ್ಯಾನ ಎಲ್ಲರಿಗೂ ಗೊತ್ತಿದೆ. ಆ ಸ್ಯಮಂತಕಮಣಿಯನ್ನ ಪಡೆಯಬೇಕಾದ್ರೆ ಆ ವಸುದೇವನ ಮಗನಾದ ಕೃಷ್ಣ ಸಾಕಷ್ಟು ಸೆಣಸಿದ್ದಾನೆ. ಅಲ್ಲಿ ಎಲ್ಲ ಪತ್ತೇದಾರಿಕೆ ಮಾಡಿಕೊಂಡು ಕಡೆಗೆ ಒಂದು ಗುಹೆಯಲ್ಲಿ ಪ್ರವೇಶ ಮಾಡಿ ಅಲ್ಲಿ ಜಾಂಬವಾನ್ ಎನ್ನುವಂತಹ ರಾಮ ಭಕ್ತ ಅವನೊಟ್ಟಿಗೆ ಬಹುಕಾಲ ಯುದ್ಧ ಮಾಡಿ ಅವನಿಂದ ಆ ಸ್ಯಮಂತಕ ಮಣಿಯನ್ನ ಪಡೆದು ಅವನ ಮಗಳನ್ನು ಕೂಡ ಇವನು ಪರಿಗ್ರಹ ಮಾಡಿ ಇಲ್ಲಿ ದ್ವಾರಾವತಿಗೆ ಬಂದ. ಅಂದ್ರೆ ಅದು ಕೂಡ ಬಹಳ ದೊಡ್ಡ ಕೆಲಸ ಅಲ್ವಾ? ಯಾರು ಕೂಡ ಬೇರೆ ಯಾರಿಂದಲೂ ಆ ಸ್ಯಮಂತಕ ಮಣಿಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಸಾಧ್ಯ
ಕಾರ್ಯವನ್ನು ಸಾಧನೆ ಮಾಡಿಕೊಂಡು ಬಂದವ ವಸುದೇವನ ಮಗ ಕೃಷ್ಣ. ಅದಕ್ಕೆ ಇಲ್ಲಿ ವಾಸುದೇವ ಇವ ರತ್ನರಾಜವಾನ್ ಅಂತಾರೆ. ಹಾಗೆ ಭೀಮಸೇನನೂ ಅಷ್ಟೆ. ಭೀಮಸೇನ ಏನಂತಹ ಕಾರ್ಯ ಮಾಡಿದ ಅಂದ್ರೆ, ಒಮ್ಮೆ ಗಾಳಿಗೆ ಹಾರಿ ಬಂದಂತಹ ಅತ್ಯಂತ ಸುಗಂಧಮಯವಾದಂತಹ ಪುಷ್ಪ, ಅದಕ್ಕೆ ಸೌಗಂಧಿಕ ಪುಷ್ಪ ಅಂತಲೇ ಹೆಸರು ಹೇಳಿಬಿಟ್ರು. ಅಷ್ಟು ಅದು ಕಿಲೋಮೀಟರ್ ಗಟ್ಟಲೆ ಸುಗಂಧವನ್ನು ಸೂಸುವಂತಹ ಪುಷ್ಪ, ಸೌಗಂಧಿಕ ಪುಷ್ಪ. ಅದನ್ನ ನೋಡಿ ಯಾವಾಗ ದ್ರೌಪದಿ ಇಚ್ಛಿಸಿದ್ಲೋ ಮತ್ತಷ್ಟು ಬೇಕಂತ, ಅದನ್ನ ತರಲಿಕ್ಕೆ ಎಷ್ಟೆಲ್ಲ ಪರ್ವತ ಪ್ರದೇಶಗಳನ್ನೆಲ್ಲ, ದಟ್ಟಡವಿಯನ್ನೆಲ್ಲ ದಾಟಿ ಆ ಪರಿಮಳವನ್ನು ಅರಸಿಕೊಂಡೇ ಭೀಮ ಹೋದದ್ದು. ಹಾದಿಯಲ್ಲಿ ಅನೇಕ ಜನ ದುಷ್ಟರಾದಂತಹ ರಕ್ಕಸರೆಲ್ಲ ಸಿಕ್ಕರು. ಆ ರಕ್ಕಸರ ಸಂಹಾರ ಮಾಡಿದ. ತನ್ನದೇ ಆದಂತಹ ತನ್ನದೇ ಸ್ವರೂಪ, ಮತ್ತೊಂದು ರೂಪ ಹನುಮದ್ ರೂಪ. ಆ ಹನುಮದ್ ರೂಪದೊಟ್ಟಿಗೆ ಸಂವಾದ ಮಾಡಿದ ಭೀಮ ಆ ನಂತರದಲ್ಲಿ ಬಹುರೀತಿಯ ಶ್ರಮದಲ್ಲಿ, ಶ್ರಮ ಅಂತಲ್ಲ, ಭೀಮನಿಗೆ ಶ್ರಮವಲ್ಲ, ಆದರೆ ಸಾಕಷ್ಟು ವಿಘ್ನಗಳಿದ್ರು ಅವುಗಳನ್ನೆಲ್ಲ ನಿವಾರಿಸಿಕೊಂಡು ಭೀಮ ಆ ಸೌಗಂಧಿಕ ವನಕ್ಕೆ ಹೋಗಿ ಅಲ್ಲಿಂದ ಸಾಕಷ್ಟು ಪುಷ್ಪಗಳನ್ನು ತಂದು ದ್ರೌಪದಿಗೆ ಕೊಟ್ಟು. ಇದೆಲ್ಲ ಮಾಡಿದ್ದು ಹೌದಾ? ಈಗ ಅಂತಹ ಮಹತ್ ಕಾರ್ಯಗಳ ಏನೇನನ್ನ ನಾವು ಸ್ಮರಿಸಬಹುದು, ಅದೇ ರೀತಿ ಇಲ್ಲಿ ಪೂರ್ಣ ಪ್ರಜ್ಞರು ಕೂಡ ಶಮ್ಯಾಪರಾಸಕ್ಕೆ ಹೋಗಿ ಅಲ್ಲಿಂದ ಮತ್ತೆ ನರನಾರಾಯಣಾಶ್ರಮಕ್ಕೆ ಹೋಗಿ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನ ಎರಡು ರೂಪಗಳು, ಒಂದು ನಾರಾಯಣ ಮಹರ್ಷಿ ರೂಪ, ಇನ್ನೊಂದು ವೇದವ್ಯಾಸ ಮಹರ್ಷಿ ರೂಪ. ಈ ಎರಡು ಮಹರ್ಷಿ ರೂಪಗಳಿಂದ ಕಂಗೊಳಿಸಿದಂತಹ ಪರಮಾತ್ಮನ ಉಪದೇಶಗಳನ್ನ, ಹಿತ ಮಾತುಗಳನ್ನೆಲ್ಲ ಕೇಳಿ ಆನಂದಿಸಿ ಅವರ ಅಪ್ಪಣೆಯನ್ನು ಪಡೆದು, ಅವರ ಅನುಮತಿಯನ್ನು ಪಡೆದು, ಅವರ ಅಪ್ಪಣೆಯನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಈಗ ಅನಂತ ಮಠಕ್ಕೆ ವಿಶಾಲ ಬದರಿಗೆ ಬಂದು ಸೇರಿದ್ದಾರೆ. ಹೀಗೆ ಪರ್ವತವನ್ನ ಇಳಿದು ಈ ರೀತಿ ಅನಂತ ಮಠಕ್ಕೆ ಬಂದರು ಅಂತ ಇಷ್ಟನ್ನು ಹೇಳ್ತಾರೆ. ಅಲ್ಲಿ ಇವರ ಜೊತೆಗೆ ಬಂದಂಥವರು ಯಾರು? ಇವರೊಟ್ಟಿಗೆ ಸ್ವಜನಂ ಆನಿನಾಯ ಸಹ, ಇವರ ಜನರು, ಇವರ ಅನುಯಾಯಿಗಳಾದಂತಹ ಬಹುಜನ ಶಿಷ್ಯರಿದ್ದಾರೆ, ಅವರಿದ್ದಲ್ಲಿಗೆ ಬಂದು ಸೇರಿದರು ಆಚಾರ್ಯರು ಅಂತ ಈ ವಿಷಯವನ್ನ ನಮಗಿಲ್ಲಿ ಹೇಳುವಾಗ ನಮಗೆ 6 ಶ್ಲೋಕಗಳು ಈ 9ನೆಯ ಸರ್ಗದಲ್ಲಿ ಆಗಿವೆ. ಈಗ ಪೂರೈಸಿವೆ. ಬ್ರಹ್ಮಾರ್ಪಣಮಸ್ತು.